ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು NMMS ಪರೀಕ್ಷೆ 2023-24 ಪತ್ರಿಕೆ 2 ಸ್ಯಾಟ್ ಅಂತ ಇರ್ತದೆ. ಈ ಸ್ಯಾಟಲ್ಲಿ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳು ಸಹಿತ ಬರ್ತವೆ. ಅದರದ್ದು ಫಸ್ಟ್ ಪಾಠ ಆಧಾರಗಳು ಪಾಠದಲ್ಲಿ ಯಾವೆಲ್ಲ ನಿಮ್ಮ ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಮ ಬರ್ತವೆ, ಅದರ ಉತ್ತರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಇದೇ ತರಹದ ಎಲ್ಲ ಪಾಠಗಳ SS ಮತ್ತು ಸೈನ್ಸಲ್ಲಿ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಅವುಗಳನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ NMMS ಪರೀಕ್ಷೆ 2023-24 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಯಾವೆಲ್ಲ ಅಂಶಗಳನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಇಷ್ಟು ಓದಿದರೆ ಸಾಕು, ಖಂಡಿತವಾಗಿ ನೀವೇನು ಮಾಡ್ಕೊಳ್ತೀರಪ್ಪ ಅಂದರೆ ಇಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನು ಆರಾಮವಾಗಿ ಬಿಡಿಸ್ತೀರಿ. ಫಸ್ಟ್, ಚರಿತ್ರೆಯ ರಚನೆಗೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳಿಗೆ ಏನಂತ ಕರೀತಾರೆ? ಆಧಾರಗಳು ಅಂತ ಕರೀತಾರೆ. ಮುಖ್ಯವಾಗಿ ಈ ಆಧಾರಗಳು ಏನು ಕೆಲಸ ಮಾಡ್ತಾವೆ ಅಂದರೆ ಆಯಾ ಕಾಲದ ವಿವರಗಳನ್ನು ಕೊಡ್ತವೆ ಮತ್ತು ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಆಧಾರಗಳು ಬಹಳ ಮುಖ್ಯ ಆಗಿದ್ದಾವೆ. ಮುಂದೆ ಈ ಇತಿಹಾಸವನ್ನು ಯಾವುದಕ್ಕೆ ಹೋಲಿಸ್ಬೋದಪ್ಪ ಅಂದರೆ ಒಂದು ದೇಹಕ್ಕೆ ಹೋಲಿಸಬಹುದು. ದೇಹಕ್ಕೆ ಅಸ್ಥಿ ಪಂಜರವಿದ್ದಂತೆ ಇತಿಹಾಸಕ್ಕೆ ಏನು ಅವಶ್ಯಕತೆ ಇದೆ? ಆಧಾರಗಳು ಅಂತಕ್ಕಂಥದ್ದು ಅತಿ ಅವಶ್ಯಕ. ಆಧಾರ ಇಲ್ಲದೆ ಇತಿಹಾಸ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇತಿಹಾಸ ಬೇಕಂದರೆ ಆಧಾರಗಳು ಬೇಕೇ ಬೇಕು. ಮುಂದೆ ಈ ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಮತ್ತು ಘಟನೆಗಳಿಗೆ ನಿರ್ದಿಷ್ಟವಾದ ಆಧಾರಗಳು ಇರಬೇಕು ಎನ್ನುವುದು ಜನಜನಿತವಾಗಿದೆ. ಅಂದರೆ ಇತಿಹಾಸದಲ್ಲಿರ್ತಕ್ಕಂಥ ಎಲ್ಲ ವಿವರಣೆಗೆ ನಿರ್ದಿಷ್ಟವಾಗಿ ಸ್ಪೆಸಿಫಿಕೇಶನ್ ಆಗಿರ್ತಕ್ಕಂಥ ಆಧಾರಗಳು ಬೇಕೇ ಬೇಕು. ಹಾಗಾದರೆ ಆಧಾರಗಳಲ್ಲಿ ಎಷ್ಟು ಭಾಗಗಳು? ಆಧಾರಗಳಲ್ಲಿ 2 ಭಾಗಗಳು ಇದ್ದಾವೆ. ಸೊ ಮೊದಲನೇದು ಸಾಹಿತ್ಯಿಕ ಆಧಾರ ಬರ್ತದೆ, ಎರಡನೇದು ಪ್ರಾಕ್ತನ ಆಧಾರ ಅಂತ ಬರ್ತದೆ. ಮತ್ತು ಈ ಸಾಹಿತ್ಯದ ಆಧಾರಗಳಲ್ಲಿ 2 ಪ್ರಕಾರಗಳು, ಒಂದು ದೇಶಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ಮತ್ತು ಪ್ರಾಕ್ತನ ಆಧಾರಗಳಲ್ಲಿ 3 ಪ್ರಕಾರಗಳು ಬರ್ತಾವೆ: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ದೇಶಿ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ. ನಮ್ಮ ದೇಶದ ಸಾಹಿತಿಗಳೇ ರಚನೆ ಮಾಡಿದರೆ, ಭಾರತೀಯರ ರಚನೆ ಮಾಡಿದರೆ ಅದನ್ನು ದೇಶಿ ಸಾಹಿತ್ಯ ಅಂತ ಕರೀತಾರೆ. ಹಾಗಾದರೆ ದೇಶಿ ಸಾಹಿತ್ಯದಲ್ಲಿರ್ತಕ್ಕಂಥ ಮೋಸ್ಟ್ ಕೃತಿಗಳಲ್ಲಿ ಒಂದಂತನೂ ಕೂಡ ಕೇಳ್ತಾರೆ. ವಿಶಾಖ ದತ್ತ ಯಾವ್ದು ಬರ್ದಾನು? ಮುದ್ರಾ ರಾಕ್ಷಸ. ಕಲ್ಲಹನ, ರಾಜತರಂಗಿಣಿ, ಅಶ್ವಘೋಷ ಬರೆದಿದ್ದು ಬುದ್ಧಚರಿತ, ಕೌಟಿಲ್ಯ ಬರೆದದ್ದು ಅರ್ಥಶಾಸ್ತ್ರ. ಇನ್ನು ತ್ರಿಪೀಠಿಕಗಳು ಕೇಳ್ತಾರೆ. ಸೊ ತ್ರಿಪೀಠಕಗಳು ಯಾವ ಧರ್ಮದ ಒಂದು ಸಾಹಿತ್ಯ? ಅದು ಬೌದ್ಧ ಧರ್ಮದ ಸಾಹಿತ್ಯ, ನೆನಪಿಟ್ಕೋಬೇಕು. ಇನ್ನು ಈ ಶ್ರೀ ವಿಜಯ ಅಂತ ಒಬ್ಬ ಬರ್ತಾನೆ, ಈತ ಯಾರ ಆಸ್ಥಾನದಲ್ಲಿದ್ದ? ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ. ಈತ ಬರೆದಿರ್ತಕ್ಕಂಥ ಕೃತಿ ಕವಿರಾಜ ಮಾರ್ಗ. ಇಷ್ಟು 6 ಕೃತಿಗಳನ್ನು ನೀವೇನು ಮಾಡಬೇಕು? ದೇಶಿ ಸಾಹಿತ್ಯದಲ್ಲಿ ನೆನಪು ಇಟ್ಕೋಬೇಕು. ಇನ್ನು ಈ ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರ್ತಕ್ಕಂಥ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯ ಆಧಾರ ಅಂತ ಕರೀತಾರೆ. ವಿದೇಶಿಯರೇ ಬರೆದಿರ್ತಕ್ಕಂಥ ಸಾಹಿತ್ಯ ವಿದೇಶಿ ಸಾಹಿತ್ಯ ಆಗ್ತದೆ, ಭಾರತೀಯರೇ ಬರೆದಿರ್ತಕ್ಕಂಥ ಸಾಹಿತ್ಯದ ಆಧಾರ ಅದು ದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ವಿದೇಶಿ ಸಾಹಿತ್ಯಗಳಲ್ಲಿ ಯಾವೆಲ್ಲ ಕೃತಿ ನೆನಪಿಟ್ಕೋಬೇಕಂದ್ರೆ ಮೆಗಸ್ತಾನಿಸನ ಇಂಡಿಕಾ ಅಂತಕ್ಕಂಥದ್ದು ಒಂದು, ಹ್ಯೂಯನ್ಸ್ತಾಂಗ್ಸ್ನ ಸಿಯುಕಿ, ಪಾಹಿಯಾನನ ಘೋಖೋಕಿ, ಸಿಲೋನಿನ ದೀಪ ಅಂಶ ಮತ್ತು ಮಹಾ ಅಂಶ. ಇವು 4 ಅಂತನೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡಿದರೆ ಇಲ್ಲಿಂದ ಕೃತಿಗಳು ಬಹಳನೇ ಕೇಳಿದ್ದಾರೆ. ಓಕೆ, ಸೊ ಮುಂದೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರವಾಸಿಗರು ಬಂದಿದ್ದು, ಅದರಲ್ಲಿ ಫರ್ನಿಯೋ ನ್ಯೂನೀಸ್, ಬಾರ್ಬೋಸಾ, ನಿಕೋಲೋ ಕೊಂಟಿ. ನೆನಪಿನ ಇಟ್ಕೊಳ್ಬೇಕು, ಈ 3 ಯಾವ ಒಂದು ಮನೆತನದಕ್ಕೆ ಬಂದಿದ್ರು? ವಿಜಯನಗರ ಮನೆತನಕ್ಕೆ ಭೇಟಿ ಕೊಟ್ಟಿದ್ರು. ಇನ್ನು ಬಹಳ ಕಡೆ ಕೇಳ್ತಾರೆ ಪ್ರಾಕ್ತನ ಆಧಾರ ಅಂದರೆ ಏನು ಅಂತ ಕೇಳ್ತಾರೆ. ನೋಡಿ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರ್ತಕ್ಕಂಥ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಮತ್ತು ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರೀತಾರೆ. ಯಾವ್ಯಾವು? ಶಾಸನ, ನಾಣ್ಯ, ಸ್ಮಾರಕ, ಮಡಿಕೆ ಕುಡಿಕೆ, ಪಳೆಯುಳಿಕೆ. ಮುಂದೆ ಈ ಶಾಸನಗಳು ಏನು ಮಾಡ್ತಾವಪ್ಪ ಅಂದ್ರೆ ಆಯಾ ಕಾಲದ ಜೀವಂತ ಮಾಹಿತಿ ಅಂತಾನೆ ಹೇಳ್ತೀವಿ. ಈ ಶಾಸನಗಳಿಂದ ನಮಗೆ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಹಾಗಾದರೆ ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತಿ ಪ್ರಾಚೀನ ಶಾಸನ ಮೌರ್ಯ ಚಕ್ರವರ್ತಿ ಅಶೋಕನ ಹೊರಡಿಸಿದ ಶಾಸನವಾಗಿದೆ. ಬಹಳ ಸರಿ ಕ್ವಶನ್ಸ್ ಕೇಳಿದ್ದಾರೆ, ನೆನಪಿನಲ್ಲಿ ಇಟ್ಕೊಡ್ರಿ. ನಮ್ಮ ದೇಶದಲ್ಲಿ ಲಭಿಸಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾರ ಕಾಲದ್ದು? ಮೌರ್ಯ ಚಕ್ರವರ್ತಿ ಅಶೋಕನ ಸಮಯದ್ದು. ಇನ್ನು ಈ ಶಾಸನಗಳನ್ನು ಏನು ಮಾಡಿರ್ತಾರಪ್ಪ ಅಂದ್ರೆ ಕಲ್ಲು ಹಾಸಿನ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಕೆತ್ತಿರ್ತಾರೆ.
ಈ ಅಶೋಕನ ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದ್ದಾವೆ? ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ, ಇವೆರಡೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಲಿಪಿ ಬ್ರಾಹ್ಮಿ, ಭಾಷೆ ಪ್ರಾಕೃತ. ಯಾರ ಶಾಸನಗಳು? ಅಶೋಕನ ಶಾಸನಗಳು. ಹಾಗಾದರೆ ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ 2 ಸ್ಥಳಗಳಲ್ಲಿ ಸಿಕ್ಕದ, ಒಂದು ಮಸ್ಕಿ, ಇನ್ನೊಂದು ಬ್ರಹ್ಮಗಿರಿ. ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಅದು ಹಲ್ಮಿಡಿ ಶಾಸನ. ಓಕೆ, ಈ ಹಲ್ಮಿಡಿ ಶಾಸನ ಯಾವ ಮನೆತನಕ್ಕೆ ಸಂಬಂಧಿಸಿದೆ? ಕದಂಬ ಮನೆತನಕ್ಕೆ. ಯಾವ ರಾಜನ ಆಡಳಿತ ಅವಧಿಯಲ್ಲಪ್ಪ ಅಂದರೆ ಕಾಕುತ್ಸವರ್ಮನ ರಾಜನ ಆಡಳಿತದ ಅವಧಿಯಲ್ಲಿ. ಹಾಗಾದರೆ ನಾಣ್ಯ ಅಧ್ಯಯನ ಅಂತ ಬರ್ತದೆ. ಈ ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಅಧ್ಯಯನವೇ ನಾಣ್ಯ ಅಧ್ಯಯನ. ಅಲ್ಲೇನಾಗಿತ್ತು, ಬೇರೆ ಬೇರೆ ಲೋಹಗಳ ಬಳಸಿ ನಾಣ್ಯಗಳನ್ನು ಟಂಕನೆ ಮಾಡ್ತಿದ್ರು. ಇವುಗಳು ಕೂಡ ಇತಿಹಾಸ ಚರಿತ್ರೆಯಲ್ಲಿ ಮುಖ್ಯ ಪಾತ್ರವನ್ನು ನಾಣ್ಯಗಳು ವಹಿಸ್ತವೆ. ಮತ್ತು ಈ ನಾಣ್ಯಗಳು ಸಹಿತ ಆಗಿನ ಕಾಲದಲ್ಲಿರ್ತಕ್ಕಂಥ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ನಮಗೆ ಏನು ಮಾಡ್ತಾವಪ್ಪ ಅಂದ್ರೆ ತಿಳಿಸಿ ಕೊಡ್ತಾವ. ಸ್ವಲ್ಪ ಮೌಖಿಕ ಆಧಾರಗಳಂತ ಬರ್ತದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಏನಂದ್ರೆ ಭಾರತದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬಹುಮುಖಿ ಪರಂಪರೆ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಮೌಖಿಕ ಆಧಾರಗಳು ತುಂಬಾ ಸಹಕಾರಿ ಆಗಿದೆ. ಅಂದರೆ ಈ ಅನಾದಿ ಕಾಲದಲ್ಲಿ ಮಾನವ ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿ ಇದರ ರೂಪದಲ್ಲಿ ಏನು ಮಾಡಿದ್ದಪ್ಪ ಅಂದ್ರೆ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದ. ಇವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು, ಹಾಡು, ಕಾವ್ಯ, ಲಾವಣಿ. ಆಮೇಲೆ ಈ ನಮ್ಮ ಲಿಖಿತ ಪರಂಪರೆ ಪ್ರಾರಂಭವಾಗೋಕ್ಕಿಂತ ಮುಂಚೆ ಯಾವ ಒಂದು ಸಂಪ್ರದಾಯ ಇತ್ತು? ಮೌಖಿಕ ಆಧಾರಗಳ ಸಂಪ್ರದಾಯ ಇತ್ತು. ಇನ್ನು ನಮ್ಮ ಭಾರತದ ಚರಿತ್ರೆ ಪ್ರಾರಂಭಗೊಳ್ಳತಕ್ಕಂಥದ್ದು ಮೌಖಿಕ ಪರಂಪರೆಯ ಮೂಲಕ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದೇಶದ ವಿಶೇಷವಾಗಿ ಭಾರತದ ಇತಿಹಾಸ ಪ್ರಾರಂಭವಾಗ್ತಕ್ಕಂಥದ್ದು ಮೌಖಿಕ ಪರಂಪರೆಯ ಮೂಲಕ. ಈ ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಮೊದಲು ಅನೇಕ ತಲೆಮಾರುಗಳಿಗೆ ಮೌಖಿಕ ಪರಂಪರೆಯೇ ಆಗಿತ್ತು. ಅಂದರೆ ವೇದಗಳು ಬರೆದ್ರಲ್ಲ, ಅದಕ್ಕಿಂತ ಮುಂಚೆ ವೇದಗಳು ಏನಾಗಿತ್ತು? ಮೌಖಿಕ ಪರಂಪರೆಯಾಗಿ ಮೌಖಿಕವಾಗಿಯೇ ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ ಸ್ನೇಹಿತರೆ, ಐತಿಹ್ಯಗಳು ಅಂತಕ್ಕಂಥದ್ದು ಒಂದಿದೆ. ಐತಿಹ್ಯಗಳು ಏನಾಗುತ್ತಪ್ಪ ಅಂದ್ರೆ ಇದು ಭಾರತದ ಬಹುತೇಕ ಪ್ರದೇಶ, ವ್ಯಕ್ತಿ, ಘಟನೆ ಮತ್ತು ಪರಂಪರೆಗಳ ಕುರಿತು ಸಂಬಂಧವನ್ನು ಪಟ್ಟದ. ಐತಿಹ್ಯಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಸ್ಥಳ ಪುರಾಣ ಅಂತ ಕರೀತಾರೆ. ಅಂದರೆ ಈ ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ನೇರ ಮಾಹಿತಿ ಕೊಡೋದಿಲ್ಲ. ಇದು ಇಂಪಾರ್ಟೆಂಟ್ ಇದೆ. ಕೇಳ್ತಾರೆ ಯಾವುದು ನೇರ ಮಾಹಿತಿ ಕೊಡೋದಿಲ್ಲ? ಐತಿಹ್ಯಗಳು. ಅಂದರೆ ಇವು ಕೊಡ್ತಕ್ಕಂಥ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚನೆಯನ್ನು ಮಾಡ್ತಾರೆ. ಸೊ ಮುಖ್ಯವಾಗಿ ಈ ಐತಿಹ್ಯಗಳನ್ನು ಸಮಾಜದ ನಂಬಿಕೆಯನ್ನು ತಿಳಿಸ್ತದ, ವ್ಯಕ್ತಿಯ ವೈಭವ, ಸ್ಥಳದ ಮಹಿಮೆಗಳನ್ನು ಐತಿಹ್ಯಗಳು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಸೂಚನೆಯನ್ನು ಕೊಡ್ತಾವ. ಇಷ್ಟೇ ಇತ್ತು. ಆಧಾರಗಳಲ್ಲಿ ಬರ್ತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ದೇಶೀಯ ಸಾಹಿತ್ಯಗಾರರು ಬರ್ತಾರೆ, ವಿದೇಶಿ ಸಾಹಿತ್ಯಗಾರರು ಬರ್ತಾರೆ. ಮೌಖಿಕ ಆಧಾರ, ಲಿಖಿತ ಆಧಾರ, ಐತಿಹ್ಯಗಳು ಇಷ್ಟು ಓದ್ಕೊಂಡು ಹೋದರೆ 1-2 ಕ್ವಶನ್ ಡೆಫಿನೆಟ್ ಆಗಿ ಬರ್ತದೆ. ಇನ್ನು ಚಿತ್ರಗಳ ಸಹಿತನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ನಿಮ್ಮ ಪುಸ್ತಕದ ಪೇಜ್ 1ರಲ್ಲಿ ಹ್ಯುಯೆನ್ ತ್ಸಾಂಗ್ನ ಚಿತ್ರ ಇದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಪೇಜ್ 2ರಲ್ಲಿ ಹಲ್ಮಿಡಿ ಶಾಸನ ಬಗ್ಗೆ ಒಂದು ಚಿತ್ರ ಇದೆ. ಪೇಜ್ 3ರಲ್ಲಿ ನಾಣ್ಯಗಳ ಬಗ್ಗೆನೂ ಕೂಡ ಇದಾವೆ, ಅದರ ಚಿತ್ರಗಳ ಸಹಿತ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಪ್ರಶ್ನೆಗಳು ಇದೇ ಮಾದರಿಯಲ್ಲಿ ಬರ್ತಾವಂತ ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಕಾಂಪಿಟೇಷನ್ ಭಾಳ ಅದ, ಬರೀ ಕಂಟೆಂಟ್ಗಳು ಅಷ್ಟೇ ಬರೋದಿಲ್ಲ. ಸೊ ಚಿತ್ರಗಳ ಸಹಿತ ಕೂಡ ಏನಾಗ್ತವಪ್ಪ ಅಂದ್ರೆ ಬರ್ತಾವ. ಇಷ್ಟು ಓದ್ಕೊಂಡು ಹೋದರೆ ಆಧಾರಗಳ ಪಾಠದಲ್ಲಿ ಬರ್ತಕ್ಕಂಥ 100% ಕ್ವಶನ್ ಇದರಿಂದ ಬೇರೆದು ಬರೋದಿಲ್ಲ ಅಂತ ನಾನು ಹೇಳ್ತಾ, ಸೊ ನಾ ವಿಡಿಯೋವನ್ನು ಮುಗಿಸ್ತೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಹೆಚ್ಚು ವ್ಯೂ ಬಂದರೆ ನಾನು ಏನು ಮಾಡ್ತೀನಿ, ಸೆಕೆಂಡ್ ಪಾರ್ಟನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.